ಚೈತ್ರಕ್ಕ ಊಟ ಆಯ್ತಾ? ಹ್ಞೂ ಸುಗುಣ ಆಯ್ತು, ಇವಾಗಿನ ಊಟ ಮಾಡಿದೆ ಕೂತ್ಕೊಂಡೆ. ಬಾರೆ ಕೂತ್ಕೊ. ಏನು ಸುಗುಣ ನಿಮ್ಮ ಅಕ್ಕರೆಲ್ಲ ಹೋದ್ರಾ? ಇಲ್ಲ ಚೈತ್ರಕ್ಕ, ಇನ್ನೂ ಹೋಗಿಲ್ಲ. ಅದೇ ಇನ್ನು ಬೇಸ್ಮೆಂಟ್ ಪೂಜೆ ಮಾಡಬೇಕು, ನಾವು ಬೇಸ್ಮೆಂಟ್ ಹಾಕ್ಬಿಡೋಣ ಅಂತ ಹೇಳಿ ಅದಕ್ಕೇನೆ ಅವತ್ತು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ಇರಕ್ಕ ಇನ್ನೇನು ಮಕ್ಳು ಸ್ಕೂಲ್ ರಜೆ ಅಲ್ಲ, ಅದಕ್ಕೆ ಬೇಸಿಗೆ ಬೇರೆ ಏನು ಕೆಲಸ ಇರಲ್ಲ ಅಂತ ಅದಕ್ಕೆ ಉಳಿಸ್ಕೊಂಡಿದ್ದೀನಿ. ನಮ್ಮ ಅಕ್ಕರ್ನಿಬ್ರು, ನಮ್ಮ ಅಮ್ಮ ಬೇರೆ ಬಂದೈತೆ. ಎಲ್ಲ ಇಂಥ ರಾಜ್ಯದಲ್ಲಿ ರಜೆ ಇದ್ದ ಮಕ್ಳು ಸ್ಕೂಲ್ ಇದ್ದಾಗ ಇದ್ದೋಗಿದ್ದೆ ಅಲ್ವೇನಕ್ಕ, ಅದಕ್ಕೆ ಬಿಡು ಇರ್ಲೇಳು. ಇನ್ನೇನು ಸ್ಕೂಲ್ ರಜೆ ಐತಲ್ಲ ಮಕ್ಕಳದು, ಇದ್ದೋಗ್ಲಿ ಬಿಡು. ಅಮ್ಮನಿ ಎಲ್ಲಿ ಹೋದ್ಲಕ್ಕ, ಕಾಣಿಸ್ತಾ ಇಲ್ಲ? ನಮ್ಮ ಶಿಲ್ಪಕ್ಕ ಕರ್ಕೊಂಡು ಹೋಯ್ತು ಇವಾಗಿನ. ನಮ್ಮ ಮನೆಯಾಗ ಮಕ್ಳಿಲ್ವಲ್ಲ, ಹುಡುಗರು ಅಲ್ಲೇ ದೊಡ್ಡವಲ್ಲ, 2 ಗಂಡು ಮಕ್ಕಳು ಎಲ್ಲ ಊರಿಗೆ ಹೋಗಿದ್ದಾವಂತೆ. ಅವ್ರು ಯಾರೋ ರಿಲೇಷನ್ ಊರಿಗೆ ಬೇಸಿಗೆ ರಜೆ ಅಲ್ಲ, ಅದಕ್ಕೆ ಊರಿಗೆ ಹೋಗಿದ್ದಾವಂತೆ. ಅದಕ್ಕೇನೆ ಕರ್ಕೊಂಡು ಹೋಯ್ತು ಇವಾಗಿನ. ಶಿಲ್ಪಕ್ಕ ಕರ್ಕೊಂಡು ಹೋಯ್ತಾ? ನಿಜವಾಗ್ಲೂ ಶಿಲ್ಪಕ್ಕನ್ನ ಲಕ್ಷ್ಮಣ್ ಎಷ್ಟು ಚೆನ್ನಾಗಿ ನೋಡ್ಕೊಂತಿರೋದು ಹೆಚ್ಚು ಚೈತ್ರಕ್ಕ. ಇವಾಗ ನೋಡು, ನಿಮ್ಮನ್ನೇ ಅಷ್ಟೊಂದು ಇಷ್ಟಪಡಲ್ಲ, ಇವಾಗ ಶಿಲ್ಪಕ್ಕೂ ಎಷ್ಟು ಇಷ್ಟಪಡುತ್ತೆ ಲಕ್ಷ್ಮಂಟಿ. ಅವ್ರನ್ನೂ ಹಂಗೇನೆ, ವರ್ಷಭಾವನು ಅಷ್ಟೊಂದು ಇಷ್ಟಪಡಲ್ಲ. ಅಳಿಯಂದ್ರು ಅಂತ ಭಾಳ ಇಷ್ಟಪಡುತ್ತೆ. ಅಲ್ಲ ಬೇರೆ ತಾಯಿ ಮಗಳಾದ್ರೂ ಅಷ್ಟೊಂದು ಇಷ್ಟಪಡೋದು ಹೆಚ್ಚಪ್ಪ. ನಿನಗೆ ಅಷ್ಟೊಂದು ಬೆಲೆ ಕೊಡಲ್ಲ ಬಿಡು. ಎಷ್ಟು ಚೆನ್ನಾಗಿ ಹಂಗೇನೆ ನೋಡ್ಕೊಂಬೋದಾಗ್ಲಿ, ಎಷ್ಟು ಚೆನ್ನಾಗಿ ಮಾತಾಡ್ಸೋದು, ಹೆಂಗೆ ಮಾಡುತ್ತೆ. ಇನ್ನೇನು ಮಾಡ್ತೇವೆ ಸುಗುಣ, ನಮ್ಮ ಅಮ್ಮನೇ ನೋಡ್ಕೋಬೇಕಲ್ಲ, ಬೇರೆ ಯಾರು ನೋಡ್ಕೊಂತಾರೆ ಹೇಳು? ನಾವೇ ನೋಡ್ಕೋಬೇಕಲ್ಲ, ಅದಕ್ಕೆ ಚೆನ್ನಾಗಿ ನೋಡ್ಕೊಂಬುತ್ತೆ. ಅಯ್ಯೋ ನಮ್ಮೂರಲ್ಲಿ ಒಬ್ರು ಇದಾರಕ್ಕ. ಅಯ್ಯೋ ಇಲ್ಲೋಡು, ಅವ್ರ ಚಿಕ್ಕಮ್ಮ ಹುಡುಗಿಗೆ ಎಷ್ಟು ಹಿಂಸೆ ಕೊಡ್ತಾಳೆ ಅಂದರೆ ಅಷ್ಟು ಹಿಂಸೆ ಕೊಡ್ತಾಳೆ. ದೇವ್ರಣ್ಣಗೆ ಇವತ್ತು ಲಕ್ಷ್ಮಂಟಿ ಎಷ್ಟು ಚೆನ್ನಾಗಿ ನೋಡ್ಕೊಂತೈತೆ, ನಿಜವಾಗ್ಲೂ ಗ್ರೇಟ್ ಗೊತ್ತಾ? ಇವತ್ತು ಎಷ್ಟು ಸಖತ್ತಾಗೆ ಶಿಲ್ಪಕ್ಕನ್ನು ಮಾತಾಡ್ಸೋದು, ಒಳಿಯಂದ್ರು ಅನ್ನೋದು. ಇಲ್ಲೋಡು, ನೀವು ಅವ್ರು ಬಂದಾಗಿಂದನೂ ನಿಮ್ಗೇನು ಏನು ಇದೇ ಮಾಡಲ್ಲ. ನನ್ನ ಮಗಳು ಅಂಬದು ನೀನು ಮರ್ತೇ ಬಿಟ್ಟೈತಿ. ಅವರೇ ನನ್ನ ಹೊಟ್ಟೆ ಹುಟ್ಟಿರೋ ಮಗಳು ಅನ್ನೋ ಥರ ನೋಡ್ಕೊಂಬತ್ತಿ. ದೇವ್ರಣ್ಣಗೂ ನಿಮಗೆ ಮರ್ತೇ ಬಿಟ್ಟೈತಿ ಬಿಡು. ನಿಮ್ಮಮ್ಮ ಅಂದರೆ ಅವ್ರು ಬಂದಾಗಿಂದನೂ ನಮ್ಮ ಮನೆ ತಕ್ಕೇನು ಜಾಸ್ತಿ ಬರಲ್ಲ. ಶಿಲ್ಪ ಅಂತ ಹೇಳಿ ಅಲ್ಲಿಗೆ ಹೋಗುತ್ತೆ ಜಾಸ್ತಿನ. ಅಂದರೆ ಎಷ್ಟು ಆನನ ಬೇರೆ ಮಕ್ಳು ನೇರ್ಸ್ ಹಾಕಿರಿ ಏನಕ್ಕೆ ಬಂದಂಗೆ. ಲಕ್ಷ್ಮಂಟಿ ಏನೇ ಅಂದ್ರೂ ಅವ್ರು ಒಂದಲ್ಲ ಒಂದಿನ ಬಿಡು, ಇದೇ ನಮ್ಮಮ್ಮ ಎಲ್ಲ ಅಂತಾರೆ. ದೇವ್ರಣ್ಣಗೂ ಎಷ್ಟನ ಬೆಲೆ ಕೊಡೋಕೆ ಹೋಗ್ಬಾರ್ದು ಕಣಕ್ಕ. ನೀನು ಅಯ್ಯೋ ಏನು ಎಣ್ಣೆ ಅಲ್ಲೇ ಅಡುಗೆ ಮಾಡ್ತಂತೆ, ಅಲ್ಲೇ ಉಂಡ್ರಂತೆ, ಹೊಲ್ದಕ್ಕೆಲ್ಲನ ಬರುತ್ತೆ, ಅವ್ರಿಗೆ ಬದುಕು ಮಾಡಿಕೊಡುತ್ತೆ. ಹೇಳು ಅಷ್ಟೊಂದಲ್ಲ. ಏನು ಬೇರೆಯವ್ರ ಮಕ್ಳಿಗೆ ಏನು ಬದುಕು ಮಾಡಿಕೊಡ್ಲಿಲ್ಲ ಅಂದರೆ ಉಳ್ದೈತಿ. ನಮ್ಮಮ್ಮ ಕೇಳಲ್ಲ. 2 ಎಕರೆ ಹೊಲನೂ ಕೊಡ್ತು. ಇವಾಗ ಏನಾನ ಕೆಲಸ ಮಾಡ್ಕೊಡೋದಾಗ್ಲಿ, ಎಲ್ಲ ಅಡುಗೆ ಮಾಡಿಕ್ಕೋದಾಗ್ಲಿ ಎಲ್ಲ ಮಾಡಿಕೊಡುತ್ತೆ. ಬಿಡತ್ಲಾಗ ಚೆನ್ನಾಗಿರ್ಲಿ ಅಂತ ಸುಮ್ಮನಾಗ್ತೀವಿ ಸುಗುಣ. ಹೇಳಕ್ಕ ಅಷ್ಟೊಂದು ಎಷ್ಟು ನೋಡ್ಕೊಂಡ್ರಿ ಏನಕ್ಕೆ ಬಂದಂಗೆ ಹೇಳೋವ್ರನ್ನ. ಅವ್ರ ಅಂಬೋದೇನೆ ನಮ್ಮಮ್ಮ ಇದಲ್ಲ, ನಮ್ಮಮ್ಮ ಸೊತ್ತೋಗೈತಿ ಅಂತ ಹೇಳುತ್ತಿ. ಹೇಳಲ್ಲ, ಎಲ್ಲರ ಕೂಟನು ಹಂಗೆ ಹೇಳ್ಕೆಂತಿರೋದು. ನಮ್ಮಮ್ಮ ಇಲ್ಲ, ನಮ್ಮಮ್ಮ ಸೊತ್ತೋಗೈತಿ, ನಮ್ಮ ಚಿಕ್ಕಮ್ಮ ಐತಿ ಅಂತ ಹೇಳುತ್ತಿ. ಅದಕ್ಕೆ ಮತ್ತೆ ನಿಮ್ಮಪ್ಪ ಇಷ್ಟು ದಿನ ಕೊಟ್ಟಿಲ್ಲ ಏನು. ಅಲ್ಲ ಲಕ್ಷ್ಮಂಟಿ ಬುದ್ಧಿ ಬೇಡವೆ? ಏನು ಅವ್ರು ಕೇಳ್ದಲ್ಲೇ ಕೊಡೋದು? ಇವಾಗ ಯಾತೆ ಆಗಲಿ ಕೇಳ್ದಲ್ಲೇ ಕೊಡಬಾರ್ದು. ಸುಗುಣ ಅವ್ರು ಕೇಳೇ ಇಲ್ಲ, ನಮ್ಮಮ್ಮ ಹೊಲ ಕೊಟ್ಟೈತಿ. ಯಾತಮ್ಮ ಚೈತ್ರ, ತಿಳ್ಕೊಳತ್ತೆ? ಆ ಶಿಲ್ಪಕ್ಕ ಬಂದೈತಲ್ಲ ಅದಕ್ಕೇನೆ ಇವಾಗ ನಮ್ಮ ಚೈತ್ರಕ್ಕನ್ನ ಆ ಲಕ್ಷ್ಮಂಟಿ ಯಾತ್ಯಾತ್ಗೂ ಕರೆಯಲ್ಲ. ಯಾತ್ಯಾತೂ ಮೊದಲು ಅಮ್ಮನೆಲ್ಲ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗೋದು. ಇವಾಗ ಬಿಡು, ಅವ್ರದ್ದು ನೋಡ್ಕೊಂತಾರೆ ಅಂತ ಇಲ್ಲೇ ಬಿಟ್ಟು ಹೋಗುತ್ತೆ. ಅವ್ರು ಬಂದಾಗಿಂದನೂ ನಮ್ಮ ವರ್ಷಬ್ಬಗೂ ಬೆಲೆ ಇಲ್ಲ, ನಮ್ಮ ಚೈತ್ರಕ್ಕೂ ಬೆಲೆ ಇಲ್ಲ. ಅವರೇನೆ ಏನು ಹಂಗೇನೆ ಅವ್ರನ್ನ ಎಷ್ಟು ನೋಡ್ಕೊಂಡ್ರೆ ಏನಕ್ಕೆ ಬಂದಂಗೆ. ಅವರು ಹೇಳೋದೇನೆ ನಮ್ಮಮ್ಮ ಇದಲ್ಲ ಅಂತಾರೆ. ಅದಕ್ಕೆ ನಾನು ನೋಡಿ ಚೈತ್ರಕ್ಕ ಹಿಂಗೆ ಮಾಡ್ತಾರೆ ನೀನೋರ್ವನಿಂದನ. ಇವಾಗ ಹೊಲ್ದಾಗೆಲ್ಲನ ಇದಾಗ್ತಾ ಇದ್ದಾರಲ್ಲ, ನಿಮ್ಮ ಹೊಲ್ದಾಗೆಲ್ಲ ಆಯ್ಕೆ ಹೇಳ್ರಿ ಅಂತ ಹೇಳೈತೆ. ನಾಳೆ ಹೊತ್ನಾಗ ನನಗೂ ಭಾಗ ಬೇಕು ಅಂತ ಅಂದರೆ ಏನು ಮಾಡ್ತೀವಿ ಚೈತ್ರಕ್ಕ? ಅದ್ರಾಗೆ ಅಲ್ಲಿ ಇವ್ರು ಹೊಲ್ದಾಗ ಆಗ್ತಾ ಇದ್ದಾರೇನು? ಅದ್ಯಾಕೆ ಆಗ್ತಾಳಂತ ಇವ್ರು ಹೊಲ್ದಾಗ ಅವಳು? ಮತ್ತೆ ನಾನು ಎಲೆ ಬಳ್ಳಿ ಹಾಕಿದ್ದೀನ ಇವ್ರು ಹೊಲ್ದಾಗಿ, ಅದಕ್ಕೆ ಅಲ್ಲಿ ಬಾಳೆ ಗಿಡನೂ ಎಲ್ಲನ ಇದು ಅಡಿಕೆ ಗಿಡದಾಕಿ ಇದೆಂಥದ್ದು ಸೆಡೆ ಗಿಡ ಎಲ್ಲ ಹಾಕುತ್ತಂತೆ. ಅಂಥವೆಲ್ಲ ಹಾಕಿದ್ರೆ ಅಡಿಕೆ ಗಿಡಕ್ಕೆ ಹಾಕಿರೋ ಗೊಬ್ಬರ ಎಲ್ಲನ ಅವೇ ಎಳ್ಕೊಂತವೆ. ಈ ಎಲೆ ಬಳ್ಳಿ ಆದ್ರೆ ಏನು ಅಷ್ಟೊಂದೇನು ಇದಾಗಲ್ಲ. ನಾವು ಎಲ್ಲನ ಸೆಡೆ ಗಿಡ ಬಾಳೆ ಗಿಡ ಇವನ್ನೆಲ್ಲ ಹಾಕಿರಿ ಎಲ್ಲ ಅವಕ್ಕೆ ಹೋಗುದು ಗೊಬ್ಬರ ಎಲ್ಲ. ಅಡಿಕೆ ಗಿಡ ಅವಾಗ ಚೆನ್ನಾಗಿ ಬರಲ್ಲ ಭೋಗವಾಗಿ. ಗೊಬ್ಬರ ನೀರು ಎಲ್ಲ ಅದಕ್ಕೆ ಹೋದ್ರೆ ಹಾಕ್ಬಾರ್ದು. ಇವಾಗ ಅವ್ರು ಹಾಕ್ತೀವಿ ಅಂತ ಬಂದಿದ್ದಾರೆ ಕಣತ್ತೆ. ಚೈತ್ರ ಬೇಡ ಅಂತ ಹೇಳಮ್ಮ ನಿಮ್ಮ ಅಮ್ಮಗೆ. ಯಮ್ಮ ನಿಮ್ಮ ಹೊಲ್ದಕ್ಕೆ ಹಾಕ್ಸಮ್ಮ, ನನಗೆ ಕೊಟ್ಟಿರೋ ಹೊಲ್ದಕ್ಕೆ ಬೇಡ ಅಂತ ಹೇಳಿ. ನಾಳೆ ಹೊತ್ನಾಗ ಅವಳು ಹಿರೇ ಹೆಂಡತಿ ಮಗಳು ನನಗೂ ಇದ್ರಾಗ ಭಾಗ ಬೇಕು ಅಂತಂದ್ರೆ ಏನು ಮಾಡ್ತೀಯ? ಅಯ್ಯೋ ಏನು ಮಾಡೋಣಂತೆ, ನಮ್ಮ ಅಮ್ಮಗೆ ಹೇಳಿ ಸಾಕಾಗುತ್ತೆ. ನಾನು ಒಂದು ಗಂದೆ ಅಮ್ಮ ನಮ್ಮ ಹೊಲ್ದಕ್ಕೆ ಬೇಡ ಕಣಮ್ಮ ಅಂತ ಹೇಳಿ ಬಿಡಮ್ಮ ಅಂತ. ಅಡಿಕೆ ಗಿಡಕ್ಕೆ ಗೊಬ್ಬರ ನೀರು ಹಾಕಿ ಏನಾಗಲ್ಲ, ಒಂದಿಟ್ಟು ಏನನ್ನ ಬೆಳಕಂತಾರೆ. ನಾನು 2 ಎಕರೆ ಕೊಟ್ಟಿದ್ನಲ್ಲ ಅದ್ರಾಗ್ತಿರೋ ಯಾತನ ಮಾಡ್ಕೊಂತಾರೆ. ಅದ್ರಾಗಿನ ಅವ್ರ ಬಂದಿಲ್ಲ ಅಡಿಕೆ ಗಿಡ, ಇನ್ನೊಂದು ವರ್ಷ 2 ವರ್ಷ ಬೋತ್ತವೆ, ಇನ್ನು 2-3 ವರ್ಷ ಬೇಕು ಬೋರಕ್ಕೆ. ಅಲ್ಲೇ ತಕ್ಕನ ಬೆಳಕಂತಾರೆ ಬಿಡಮ್ಮ ಅಂತ ನಾನು ಇನ್ನೇನಮ್ಮನಂತ ಸುಮ್ಕಾದೆ. ಅಲ್ಲ ಕಣಮ್ಮ ಚೈತ್ರ,
ಅವರು ಅಡಿಕೆ ಗಿಡದಕ್ಕೆಲ್ಲ ನಾವು ಬಾಳೆ ಗಿಡನೂ ಸೆಡೆ ಗಿಡ ಹಾಕ್ತೀವಿ ಅಂತ ಹೇಳಿ ಎಲ್ಲ ತಂದು ಇಕ್ಕೊಂಡವ್ರಲ್ಲಮ್ಮ. ಹ್ಞೂ ಕಣ್ಮಮ್ಮ, ಅಮ್ಮಯ್ಯ ಹೇಳೈತಂತೆ ಶಿಲ್ಪಕ್ಕೋಗಿ ಎಲ್ಲ ಅಡಿಕೆ ಗಿಡದಕ್ಕೆ ಬಾಳೆ ಗಿಡನಾತು ಸೆಡೆ ಗಿಡನಾತು ಹಾಕ್ಯಾಳ್ರಿ, ಏನಾನ ಬೆಳ್ಕಳ್ರಿ, ಇನ್ನು ಏನಾನ ಮಾಡ್ಕೇಳ್ರಿ ಅಲ್ಲಿ ಹೊಲ್ದಾಗೆ ಅಂತ ಹೇಳೈತಂತೆ. ಮಾಡ್ಕೊಂಡ್ರಿ ಬಿಡುವ ಮತ್ತೆ ಬ್ಯಾರೆ ತಂದು ಕುಂಡ್ರಿಸ್ಬಾರ್ದು ಆ ಹೊಲ್ದಾಕಿ. ಹೇಳತ್ಲಾಗಿ ಇವಾಗ ಕೊಟ್ಟವ್ರಲ್ಲ 2 ಎಕರೆ ಅದ್ರಾಗೆ ಮಾಡ್ಕೋಬೇಕಪ್ಪ. ಇದಕ್ಕೆಲ್ಲ ಅವ್ರಿಗೆ ಎಷ್ಟು ಅನನ ಇದ್ರ ಮಾಡ್ಕೊಂಡು ಉಂಡ್ರಿ ಅಂತ ಯೋಟನ್ ಕೊಡಬಾರ್ದು. ನಾಳೆ ಹೊತ್ತಿನ ಚೈತ್ರಕ್ಕ ನಿನ್ನ 4 ಎಕರೆ ಕೊಟ್ಟವ್ರೆ ಅಂತ ನೋಡಿ ನಿನ್ನ ಹೊಲ ನೋಡಿ ಅವ್ರು ಅಟ್ಟು ಉರ್ಕೊಂಡ್ರಿ ಏನು ಮಾಡ್ತೀಯ? ಕಣಪ್ಪ, ನಮ್ಮ ಸುಗುಣ ಹೇಳ್ತಾ ಇರೋದು ಸರಿಯಾಗೈತಿ. ಏನಾನ ಇವ 4 ಎಕರೆ ಕೊಟ್ಟಿರೋದು ಏನಾನ ಅವಳಿಗೆ ಗೊತ್ತಾದ್ರೆ ನೋಡಿ, ನನಗೆ ಮಾತ್ರ 2 ಎಕರೆ ಕೊಟ್ಟವ್ರಿ. ಅವಳಿಗೆ ಮಾತ್ರನ ಅವ್ರ ಮಗಳಾಗಕ್ಕೆ 4 ಎಕರೆ ಕೊಟ್ಟವ್ರಿ, ನಾನಾಗದಕ್ಕೆ ಬೇರೆ ತಾಯಿ ಮಕ್ಕಳಾಗದಕ್ಕೆ ನನಗೆ 2 ಎಕರೆ ಕೊಟ್ಟವ್ರಿ ಅಂತಾಳೆ. ಆವಾಗ ಅದ್ರಾಗೂ ಕೊಡ್ರಿ ಅಂತಾಳೆ. ಇಲ್ಲ ಸ್ಮಕ್ಯಾಕೆ ಬುದ್ಧಿ ಇಲ್ಲ, ಸಾಕು 2 ಎಕರೆ ಕೊಟ್ಟವಳಲ್ಲ, ಅದನ್ನು ಕೊಡ್ತಿರ್ಲಿಲ್ಲಪ್ಪ. ಬೇರೆಯವ್ರಾಗಿದ್ರಿ ಹೇಳು, ಅವಳಾಗತಿ ಕೊಟ್ಟವಳಿ. ಬೇರೆಯವ್ರಾಗಿದ್ರೆ ಕರ್ದೆ ಕಳಿಸ್ತಿರ್ಲಿಲ್ಲ. ಬಿಡು, ಅವಳದೇನೇನು ನನ್ನ ಮಗಳೇನಲ್ಲ ಅಂಬರ್. ಇಲ್ಲ ಸ್ಮಕ್ಕ ಗನ್ಮಗೆಲ್ಲ ಕರೆದು ಕಳಿಸ್ತಾಳೆ. ಇವಾಗ ಇಕ್ಕೊಂಡವಳೆ, ಇವಾಗ ಹೆಂಗಂತ ನೋಡ್ಕೊಂತಾಳೆ. ಅವಳೇ ಗೊತ್ತಿರ್ಲಿಲ್ಲ ಅಷ್ಟೇ ದೌಲತ್ತಿಂದವಳಿ. ದಿನ ಅಮ್ಮ ಎಂಬತ್ತು ಬರ್ದಿಲ್ಲದು ಈಗ ಬಂದವಳೆ, ಅವಳಿಗೇನು ಮಾಡ್ಕೊಡ್ಬೇಕಪ್ಪ? ಅಲ್ಲ ಸ್ಯಾನಕ್ಕಿರ್ಲಿ ಬೇಡ ಅಂಬಲ್ಲ. ಅಲ್ಲ ನಮ್ಮ ಹೊಲ್ದೊಳಗೆ ಯಾಕೆ ಲಸ್ಮಕ್ಕರ್ ಹೊಲ್ದಾಕಾದ್ರೆ ಆಶೀರ್ಬೋದಾಯ್ತು ಅಮ್ಮಂಗೆ ಅಷ್ಟೇನೆ. ಕಣ್ಮಮ್ಮ ಹಂಗನ್ನು. ಸುಮ್ಮನೆ ನಿಮ್ಮ ಹೊಲ್ದಕ್ಕೆ ಆಸ್ತಿ ಕೇಳಮ್ಮ ಲಸ್ಮಕ್ಕ, ನಮ್ಮ ಚೈತ್ರ ಹೊಲ್ದಕ್ಕೆ ಬೇಡ ಅನ್ನು. ಸರಿ ಬಿಡು, ಆಯಿತು ಹೇಳ್ತೀನಿ ಸುಗುಣ. ಅಮ್ಮ ಬಿಡಮ್ಮ, ಇಲ್ಲಿ ಹಾಕಿಸ್ಬೇಡ, ಬೇರೆ ನೀನು ಅಲ್ಲೆಲ್ಲಾದರೂ ಹಾಕಿಸ್ಕ ನಿಮ್ಮ ಹೊಲ್ದಕ್ಕೆಲ್ಲಾದ್ರೂ ಅಂತ ಹೇಳ್ತೀನಿ. ಅಲ್ಲೇ 1 ಎಕರೆ ಕೊಟ್ಟವಲ್ಲ, ಅದ್ರಾಗೆ ಏನಾರ ಬೆಳೆದ್ರೆ ಆಯ್ತಪ್ಪ, ಸಾಕತ್ಲಾಗೆ. ಹೂನಕ್ಕ 2 ಎಕರೆಗೆ 1 ಎಕರೆಗೆ ಅಡಿಕೆ ಗಿಡ ಇದಾವಂತೆ, ಇನ್ನೊಂದು ಎಕರೆ ಖಾಲಿ ಜಮೀನು ಐತಲ್ಲ, ಅದ್ರಾಗೆ ಏನಾರ ಸೊಪ್ಪು ತರಕಾರಿನೋ ಏನಾದರೂ ಬೆಳೆದ್ರೆ ಆಯ್ತಪ್ಪ. ಅಷ್ಟೇನಿ. ಸುಮ್ಮನೆ ಯಾಕೆ ಸುಮ್ಮನೆ ರಿಸ್ಕ್ ತಗೊಂಡು ಇದ್ರಾಗೆಲ್ಲ ಮಾಡೋದು ಓಟು ಸವಸನೇ ಅಲ್ಲ. ಅವ್ರು ಬಂದಾಗಿಂದ ಒಂಥರ ಲಕ್ಷ್ಮಂಟಿ ನಮಗೆ ಅಲೆನೇ ಒಂಥರ. ಮೊದಲು ಸುಗುಣ ಚೈತ್ರ ಅಂತ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ಸೋದು ಚೈತ್ರಕ್ಕ. ಅವ್ರು ಬಂದಾಗಿಂದ ನಮಗೆ ಬೆಲೆನೇ ಕೊಡಲ್ಲ. ನೀನು ಹೇಳಮ್ಮ ಚೈತ್ರ ನಿಮ್ಮ ಅಮ್ಮಗೆ. ಯಮ್ಮ ಬಿಡಮ್ಮ, ಅವ್ರು ಕೊಟ್ಟೆ ಇದ್ದಾರಲ್ಲ ಅದ್ರಾಗ ಹಾಕ್ಕೊಂಡು ಅವ್ರು ಬೆಳ್ಕೊಂಬ್ಲಿ, ಇದ್ರಾಗೆ ನಾವೇನ ಮಾಡ್ಕೊಂತೀವಿ ಅಂತ ಹೇಳು. ಇವಾಗ ಇನ್ನೇನು ನಮ್ಮ ಸುಗುಣರಿಗೆ ನಮ್ಮ ವರ್ಷರಿಗೆ ಹೊಲನೂ ಇಲ್ಲ, ಅದ್ರಾಗ ಹೆಂಗೆ ಎಲೆ ಬಳ್ಳಿ ಹಾಕ್ಯವ್ರೆ ಏನೋ ಮಾಡ್ಕೊಂತಾರೆ. ಅವ್ರಿಗೆ 2 ಎಕರೆ ಕೊಟ್ಟವಳಲ್ಲ ನಿಮ್ಮ ಅಮ್ಮಯ್ಯ. ಅದೇ ಅಪ್ಪ ನಾನು ಹೇಳಿದ್ದು, ಅದೇ ಕಾಣತ್ತೆ. ಇವಾಗ ಹೆಂಗೂ 2 ಎಕರೆ ಕೊಟ್ಟವ್ರು, ಅದ್ರಾಗೆ ಬೇಕಾದಷ್ಟು ಬೆಳ್ಕೊಳ್ಬೋದು. ಇಲ್ಲಾಂದ್ರೆ ರಾಗಿನೋ ಹತ್ತಿ ಗಿಡನೋ ಏನೋ ಒಂದು ಹಾಕಿ ಏನೋ ಒಂದು ಬೆಳೆಬೋದು ಅತ್ಲಾಗಿ. ಇದ್ರಾಗೆಲ್ಲ ಒಬ್ರದ್ರಾಗ ಬಂದು ಇವಾಗ ನಮ್ಗೆ ಹೊಲ ಇಲ್ಲದಕ್ಕೆ ತಾನೇ ನಾವು ಮಾಡ್ಕೊಂತಾ ಇರೋದು ಚೈತ್ರಕ್ಕ. ನಿಮ್ಮ ಅಮ್ಮನಿಗೆ ಹೇಳಿ ಚೈತ್ರಕ್ಕ ಸ್ವಲ್ಪ ಎಲೆ ಬಳ್ಳಿ ಅಂತ ಉಸ್ಬೇಡ ಕಣಮ್ಮ, ಸುಗುಣಂದ ಬಿಡು, ಬೆಳ್ಕೊಂಬ್ಲಿ ಅಂತ ಹೇಳು. ಇನ್ನೇನು ಮಾಡೋಣ, ನಮಗಿನ್ನೇನು ಹೊಲ ಇಲ್ಲ ಕಣಕ್ಕ. ಹೊಲ ಇದ್ದಿದ್ರೆ ನಾವೇನೇನು ಕೇಳ್ತಾ ಇರಲಿಲ್ಲ. ಇವಾಗ ಹೆಂಗೋ ಬಿಡು, ನಮ್ಮ ಚೈತ್ರ ಕರ್ದೈತೆ ನಮ್ಮ ಬಾವಾರ್ದು ಅಂತ ಹೇಳಿ ನಾವು ಹೆಂಗನ ಬಿಡತ್ಲಾಗೆ ಬೆಳಕಮ್ಮನ ಅಂಬೋದೊಂದು ಧೈರ್ಯದ ಮೇಲೆ ಇದ್ವಿ. ಇವಾಗ ಬಂದು ಇವ್ರು ಹಿಂಗೆ ಮಾಡಿದ್ರೆ ನಮಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಅದಕ್ಕೇನೆ. ಸರಿ ಆಯ್ತು ಬಿಡು, ಹೇಳ್ತೀನಿ ಸುಗುಣ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಹೆಂಗಾದರೂ ಮಾಡಿ ಚೈತ್ರ ಹಾಕೊಂಡು ಹೇಳಿ ಎಲೆ ಬಳ್ಳಿ ತೆಗ್ಯಲ್ಲ ನಾನು. ಏನು ಮಾಡೋಣ, ಇವಾಗ ನನಗೆ ಎಲೆ ಬಳ್ಳಿಗೆ ಚೆನ್ನಾಗಿ ದುಡ್ಡಾಗುತ್ತೆ. ಇವಾಗ ಅವ್ರಿಗೆ ಹೊಲ ಕೊಟ್ಟಿದ್ದಾರಲ್ಲ ಅದ್ರಾಗೆ ಬೆಳ್ಕೊಂಡು ತಿನ್ಬೋದು. ಆದರೆ ಇದ್ರಾಗ ಬಂದಿದ್ದಾಳೆ ಅವಳು, ನಮ್ಮ ಹೊಲ್ದಾಕಿ, ನಮ್ಮ ಚೈತ್ರಕ್ಕರ ಹೊಲ್ದಾಕಿ. ಅದಕ್ಕೇ ನಾನು ಹೇಳ್ತಾ ಇದ್ದೀನಿ, ಅಕ್ಕ ನಾವು ಬೆಳಿತೀವಿ ಕಣಕ್ಕ ಅಂತ ಹೇಳಿ. ಅದಕ್ಕೆ ಹೆಂಗೋ ಹೊತ್ಲಾಗ ಏನು ಹೇಳ್ತಾರೆ ನೋಡೋಣ. ಇವರು ಹೆಂಗೋ ಹೊತ್ಲಾಗ ಒಂದು ಸ್ವಲ್ಪ ಏನಾದರೂ ಹೇಳಿ ನಾವೇ ಬೆಳ್ಕೊಂಬ ಥರ ಮಾಡಬೇಕು. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.